ನಮ್ಮ ಕರ್ನಾಟಕ ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ಮತ್ತು ನಮ್ಮ ಭಾರತ ಸರ್ಕಾರಕ್ಕೆ ಮತ್ತು ಎಸ್ಪೆಷಲಿ ನೀಟ್ ವಿದ್ಯಾರ್ಥಿಗಳು ಏನು ಸ್ಟ್ರೈಕ್ ಮಾಡ್ತಿದ್ದಾರೋ ಅವ್ರಗಳಿಗೆ ನಾನೊಂದು ಕೆಲವು ಕಿವಿಮಾತು ಹೇಳ್ತೀನಿ. ಈಗ ನೋಡಿ, ವಿದ್ಯಾರ್ಥಿಗಳನ್ನ ಎತ್ಕಟ್ಟಿ ಯಾರೋ ನೀಟಲ್ಲಿ ನಿಜ ಲೀಕ್ ಆಗಿದೆ, ಪೇಪರ್ಸ್ ಎಲ್ಲ ಲೀಕ್ ಆಗಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಈಗ ಯಾರೋ ವಿದ್ಯಾಮಂತ್ರಿ ಇದು ಕೊನೆ ಆಗ್ತಾನ, ಎಲ್ಲೋ ಪೇಪರ್ ಯಾರೋ ಅಧಿಕಾರಿ ದುಡ್ಡಿನಾಸೆಗೆ ಲೀಕ್ ಮಾಡಿರೋದಕ್ಕೆ ಅವ್ರು ಕ್ರಮ ತಗೊಳ್ಳಿಲ್ಲ ಅಂದರೆ ಅವ್ರನ್ನ ರಾಜೀನಾಮೆ ಕೊಡಿ ಅಂತ ಕೇಳಬೇಕು. ಎಲ್ಲೋ ಇರೋ ಮೋದಿ ಇದು ಕೊನೆ ಆಗೋಕ್ಕಾಗುತ್ತಾ? ಯಾವುದೋ ಒಂದು ರಾಜಕೀಯ ಪಾರ್ಟಿಗಳು ಅವ್ರ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ವಿದ್ಯಾರ್ಥಿಗಳನ್ನ ಮುನ್ನುಗ್ಗಿಸ್ತಾ ಇದ್ದಾರೆ. ನಾಳೆ ದಿನ ವಿದ್ಯಾರ್ಥಿಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರ ತಂದೆ ತಾಯಿ ಪಾಪ ಎಷ್ಟು ಕಷ್ಟಪಟ್ಟು ಬೆಳೆಸಿ ಓದಿರ್ತಾರಲ್ಲ, ಅದಕ್ಕೆಲ್ಲ ಯಾರು ಜವಾಬ್ದಾರ ಆಗ್ತಾರೆ? ಒಂದು. ಎರಡನೇದು, ಈಗ 2ನೇ ವರ್ಷದಿಂದ ಏನು RCB ಕಪ್ ಗೆದ್ದಾಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಲ್ಲಿ ನಮ್ಮ ಇದೇ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನೂ ಕೆಲವರೆಲ್ಲ ಸೇರಿಕೊಂಡು ಅವ್ರಿಗೆ ಒಂದು ಶುಭಾಶಯ ಕೋರೋಕ್ಕೆ ವಿಧಾನಸೌಧ ಹತ್ರ ಮಾಡ್ಕೊಂಡಾಗ ಏನಾಯಿತು? ಅದು ತಪ್ಪು ಅಂತ ಹೇಳಲ್ಲ. ಅಲ್ಲಿಂದ ಏನಾಯಿತು, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋದಾಗ ಅಲ್ಲಿ ಜನ ನುಗ್ಲಾಗಿ ಎಷ್ಟೋ ಜನ ಸತ್ತೋದ್ರು. ಇದಕ್ಕೆ ಮುಖ್ಯಮಂತ್ರಿನೇ ಕಾರಣ, ರಾಜೀನಾಮೆ ಕೊಡಿ ಅಂತ ಅವತ್ತು ಯಾರು ಕೇಳಿದ್ರು, ಹೋಮ್ ಮಿನಿಸ್ಟ್ರ್ ಕಾರಣ ಅಂತ ಯಾರಾದರೂ ಕೇಳಿದ್ರ? ಏನೋ ಕ್ರಮ ತಗೋತಾ ಇದ್ದೀವಿ ಅಂತ ಹೇಳಿದ್ರು, ನಿಲ್ಲಿಸ್ಬಿಟ್ರು. ಇವತ್ತು ಗಲಾಟೆ ಮಾಡ್ತಿದ್ದವ್ರು ಅವತ್ತು ಯಾಕೆ ಕೇಳಿಲ್ಲ? ಅದು ಆಯಿತು, ಹೋಗಲಿ, ಅವ್ರದ್ದೇನು ಮುಖ್ಯಮಂತ್ರಿಗಳ್ದೇನು ತಪ್ಪಿರಲಿಲ್ಲ. ಆದರೆ ಈಗ ಜನ ಕೇಳ್ತಿರೋದು ನಾನು ಕೇಳ್ತಾ ಇದ್ದೀನಿ. ನೆಕ್ಸ್ಟು ಪಹಲ್ಗಾಮ್ ದಾಳಿಯಾಗಿ ಎಷ್ಟೋ ನಮ್ಮ ಅಕ್ಕ ತಂಗಿಯರು ಅವ್ರ ಗಂಡೀರು ಕಳ್ಕೊಂಡ್ರಲ್ಲ, ಅವತ್ತು ಯಾರಾದರೂ ಇಲ್ಲಿ ಬಿದ್ದು ಒದ್ಲಾಡ್ತಾವ್ರಲ್ಲ ಸ್ಟ್ರೈಕ್ ಮಾಡಿಕೊಂಡು, ಅವತ್ತು ಯಾರಾದರೂ ಕೇಳಿದ್ರ? ಕೇಳಲಿಲ್ಲ. ಯಾಕೆ? ಏನಕ್ಕೆ ಅಂತ ಅಂದರೆ ಅದಕ್ಕೆ ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಅಂತ. ಈಗ ಮೋದಿ ಅಂತಾರಲ್ಲ, ಮೋದಿ ಬರೋಕ್ಕಿಂತ ಮುಂಚೆ ಜಮ್ಮು ಕಾಶ್ಮೀರದಲ್ಲಿ ಯಾವ ಪರಿಸ್ಥಿತಿ ಬಂತು? 370 ಅದು ಯಾವುದೋ ಆರ್ಟಿಕಲ್ ತಂದೆ ಅವರು ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಯಾವ ವ್ಯವಸ್ಥೆಗೆ ತಂದಿದ್ದಾರೆ. ಅವತ್ತು ನಮ್ಮ ಸೈನಿಕರನ್ನ ಹಿಂದೂಗಳಿಗೆ ಹೆಂಗೆ ತೊಂದರೆ ಕೊಡ್ತಿದ್ರು, ಇವತ್ತೆಲ್ಲಿದೆ? ಕಾಶಿ ಒಂದು ನಮ್ಮ ದೇಶದ ಪವಿತ್ರವಾದ ಗಂಗಾ. ಅಲ್ಲಿ ಕಾಶಿಲಿ ಪವಿತ್ರವಾದ ಇದು ಜಾಗ, ಅಲ್ಲಿ ಎಷ್ಟು ಗಲೀಜಿತ್ತು. ಇವತ್ತು ಹೋಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸೋದಕ್ಕೆ ಯಾರೆಲ್ಲ ಕಾರಣರು? ಮತ್ತು ವಕ್ಫ್ ಅಂತ ನಮ್ಮ ರೈತರ ಭೂಮಿನೆಲ್ಲ ಕಬಳಿಸ್ತಿದ್ರಲ್ಲ, ಅದನ್ನೆಲ್ಲ ಅದರ ಹಕ್ಕನ್ನೆಲ್ಲ ಕಡಿತ ಮಾಡಿದ್ರು, ಮಸೂದೆ ತಂದೆ ಇಷ್ಟೆಲ್ಲ ಒಳ್ಳೇದು ಮಾಡಿದ್ರು. ಮತ್ತು ಪಾಕಿಸ್ತಾನದವ್ರು 500 ಕ್ಷಿಪಣಿ ಬಿಟ್ರಲ್ಲ ಅವತ್ತು, ಒಂದು ನಮ್ಮ ಜನರಿಗೆ ತಾಗ್ದಿದ್ದಂಗೆ ಮಿಲಿಟ್ರಿ ವ್ಯವಸ್ಥೆ ಎಲ್ಲ ಮಾಡಿ ಇಷ್ಟೆಲ್ಲ ಒಳ್ಳೇದು ಮಾಡಿರೋ ನಮ್ಮ ಮೋದಿ ಇವ್ರನ್ನ, ಆ ಮೋದಿ ಸರಿಯಿಲ್ಲ ಅಂತ ಹೇಳ್ತಾರಲ್ಲ. ಅವತ್ತು ನಮ್ಮ ದೇಶದ ಪ್ರಧಾನಿಗಳಿಗೆ ಯಾವ ದೇಶದಲ್ಲೂ ಬೆಲೆ ಇರಲಿಲ್ಲ. ಯಾರು ಅಷ್ಟು ಬಂದ್ರೂ ಏನೋ ಒಂದು ಅಷ್ಟೊಂದು ಗೌರವ ಕೊಡ್ತಿರ್ಲಿಲ್ಲ. ನಾವು ಹಿಂದೂಗಳು ಅಂದ್ರೆ ಅಷ್ಟು ಗೌರವ ಕೊಡ್ತಿಲ್ಲ. ಇವತ್ತು ಪ್ರಧಾನಿ ಮೋದಿ ಬಂದರೆ ಎಲ್ಲರೂ ಬಂದು ಕೈ ಕುಲುಕ್ತಾರೆ, ಅವ್ರನ್ನ ಬರಮಾಡ್ಕೊಳ್ತಾರೆ. ಮತ್ತು ನಾವು ಹಿಂದೂಗಳು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತಿದೆ ಬೇರೆ ದೇಶದಲ್ಲಿ ಹೋಗಿ. ಅಷ್ಟೊಂದು ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ನಮ್ಮ ಮಿಲ್ಟ್ರಿಗೆ ಅವತ್ತಿನ ಕಾಲದಲ್ಲಿ ಒಂದು ಗುಂಡು ಹೊಡಿಬೇಕಾದ್ರೆ ಆಗಿನ ಸರ್ಕಾರದಲ್ಲಿ ಒಂದು ಪರ್ಮಿಷನ್ ತೊಗೋಬೇಕಾಗಿತ್ತು. ಇವ್ರು ಪರ್ಮಿಷನ್ ತೊಗೊಂಡು ಹೊಡಿಬೇಕಾಯ್ತು. ಇವಾಗ ಹಂಗಲ್ಲ. ನಮ್ಮ ಮೋದಿಯವ್ರು ಏನು ಮಾಡಿದ್ದಾರೆ ಅಂದರೆ ಫುಲ್ಲು ಫ್ರೀಡಮ್ ಕೊಟ್ಟಿದ್ದಾರೆ. ನಿಮಗೇನಾದ್ರು ಒಂದು ಗುಂಡು ಹೊಡಿದ್ರೆ 50 ಗುಂಡು ಹೊಡಿರಿ ಅಂತ ಎಷ್ಟೆಲ್ಲ ಫುಲ್ಲು ಅವ್ರ ಫೆಸಿಲಿಟಿ ಕೊಟ್ಟು ಇವತ್ತು ಮಿಲ್ಟ್ರಿಯಿಂದ ರಿಟೈರ್ಡ್ ಆದರೂ ನಾವು ಮಿಲ್ಟ್ರಿ ಕೆಲಸ ಮಾಡ್ತೀವಿ ಅಂತಾರೆ. ನಮ್ಮ ದೇಶನ ಇಡೀ ಪ್ರಪಂಚನೇ ನೋಡೋಂಗೆ ಮಾಡ್ತಿದ್ದಾರೆ. ಇಲ್ಲಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ಯಾವುದೋ ಈಗ ಉದಾಹರಣೆಗೆ ಪಕ್ಕ ನೆರೆಯ ಬಾಂಗ್ಲಾದೇಶ, ಚೈನಾ ದೇಶ ಇಂಥವೆಲ್ಲ ನಮ್ಮ ಭಾರತನ ಹತ್ತಿಕ್ಕಬೇಕು ಅಂತ ಕಾಯ್ತಾ ಇದ್ದಾವೆ. ಇಂಥ ದೇಶಗಳಿಂದಾಗಿ ದುಷ್ಕರ್ಮಿಗಳು ನಮ್ಮ ವಿದ್ಯಾರ್ಥಿಗಳ ಜೊತೆ ಸೇರಿಕೊಂಡು ಈ ಕೃತ್ಯಗಳು ಮಾಡ್ತಿದ್ದಾರೆ ಹೊರತು ನಮ್ಮ ವಿದ್ಯಾರ್ಥಿಗಳು ನಿಜವಾಗ್ಲೂ ಬರ್ತಿಲ್ಲ. ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು, ಈ ಕೇಸ್ಗಳೆಲ್ಲ ತಗೊಳಕೋಬೇಡಿ. ಒಂದು ನಿಮ್ಮ ಮೇಲೊಂದು FIR ಆಯಿತು ಅಂದ್ರೂ ನಿಮ್ಮ ಭವಿಷ್ಯನೇ ಹಾಳಾಗೋಗ್ಬಿಡ್ತದೆ. ಆಮೇಲೆ ಏನಾರು ಹೆಚ್ಚು ಕಮ್ಮಿ ಆಯಿತಾ ಪಾಪ ನಿಮ್ಮ ಮನೆಯವ್ರಿಗೆ ಯಾರು ಉತ್ತರ ಕೊಡ್ತಾರೆ ನಿಮ್ಮನ್ನು ಕಳ್ಕೊಂಡು? ದಯವಿಟ್ಟು ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ಕೈ ಜೋಡಿಸ್ಬೇಡಿ. ಯಾರೋ ರಾಜಕೀಯ ದ್ವೇಷದಿಂದನೋ ಯಾವುದೋ ಪಕ್ಷಗಳು ತಮ್ಮ ಬೆಳೆಕಾಳು ಬೇಯಿಸ್ಕೊಳ್ಳೋಕೆ ಮಾಡ್ತಾ ಇದ್ದಾವೆ. ಇವತ್ತು ನಾವು ರಾಜ್ಯದಲ್ಲಿ ಬಿಡಿ, ಕೇಂದ್ರದಲ್ಲಿ BJP ಸರ್ಕಾರದ ಆಡಳಿತದಲ್ಲಿ ನೆಮ್ಮದಿಯಾಗಿದ್ದೀವಿ. ಮೋದಿ ಅಮಿತ್ ಶಾ ಅಂತ ಘಟಾನುಘಟಿಗಳಿಂದ ದಯವಿಟ್ಟು ಯಾರೋ ಮಾತಿ ಕಿವಿಗೊಟ್ಟು ನೀವೆಲ್ಲ ಇದು ಮಾಡಬೇಡಿ. ಒಳ್ಳೊಳ್ಳೆ ಕಾರಣಕ್ಕೆ ಅಕಸ್ಮಾತ್ ಆಕ್ಷನ್ ತೊಗೊಳ್ಳಿಲ್ಲ ಅಂದರೆ ಕೇಳ್ಬೋದಿತ್ತಲ್ಲ. ಅವ್ರು ಹೇಳಿದಾರಲ್ಲ ಆಕ್ಷನ್ ತೊಗೋತಾ ಇದ್ದೀವಿ ಅಂತ. ಯಾರೋ ಅಧಿಕಾರಿ ಎಲ್ಲೋ ಒಂದು ಕೊಲೆ ಮತ್ತು ಏನೋ ಒಂದು ಆಯಿತು ಅಂದರೆ ಹೋಮ್ ಮಿನಿಸ್ಟ್ರು ಕೊಟ್ಬಿಡಿ ಅಂತ ಕೇಳೋಕ್ಕಾಗುತ್ತಾ? ನಾವು ಅವ್ರು ಬಂದು ನೋಡ್ತಾರಾ? ಯಾರೋ ಒಂದು ಅಧಿಕಾರಿ ತಪ್ಪು ಮಾಡಿರ್ತಾರೆ ನೀಟ್ ಇದರಲ್ಲಿ, ಅದರಿಂದ ಪಾಪ ಹುಡುಗರುಗಳು ಸತ್ತಿದ್ದಾರೆ.
ಅವ್ರಿಗೆ ಗೌರವ ಶಿಕ್ಷೆ ಕೊಡಲಿ, ಅವ್ರ ಮನೆ ಮಠ ಎಲ್ಲ ಜಪ್ತಿ ಮಾಡಲಿ. ಮಾಡಲ್ಲ ಅಂತ ಕೇಳೋರು ಮಾಡ್ತೀವಿ ಅಂತ ಹೇಳಿದಾರಲ್ಲ, ದಯವಿಟ್ಟು ಯಾವ ವಿದ್ಯಾರ್ಥಿಗಳು ಇದಕ್ಕೆ ತಲೆ ಕೆಡಿಸ್ಕೊಂಡು ತಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ. ಮುಂದೆ ನಿಮ್ಮ ಭವಿಷ್ಯ ಇದೆ, ಅದರಲ್ಲಿ ಏನಾದ್ರು ತಪ್ಪಿದರೆ ಕೋರ್ಟ್ ಇದೆ, ಕಚೇರಿ ಇದೆ, ಕೈಗೊಳ್ತಾರೆ.